ಯಾವ ವೆರೈಟಿ ಸರ್ ಇದು? ಇದು ಸಿಂಧೂರು ರೀ. ಸಿಂಧೂರು. ಇದ್ರದ್ದು ಮೇಂಟೆನೆನ್ಸ್ ಹೆಂಗೆ ಸರ್ ಇದ್ರದ್ದು? ಇದ್ರ ಮೇಂಟೆನೆನ್ಸ್ ಭಾಳ ಕಣ್ಣಾಗಿ ನೋಡ್ಬೇಕು ರೀ. ಇದು ಭಾಳ ಐತೆ ರೀ. ಮುಂಜಾನೆ ನೋಡ್ಬೇಕು ರೀ, ಸಾಯಂಕಾಲ ನೋಡ್ಬೇಕು. ಓಕೆ. ನಾವು ಹೈದರಾಬಾದ್ ಕಳ್ಸಾಕ್ತೀವಿ ರೀ. ಈಗ ಹೈದರಾಬಾದ್ ಚೆನ್ನೈ ಹ್ಞೂ ರೀ, ಅಲ್ಲಿ ಹೋಗ್ರಿ. ನಂತರ ಸೋಲಾಪುರಕ್ಕೂ ಕಳಿಸ್ತೀರಿ. ಯಾವಾಗ ಕೈ ಕೊಡ್ತೈತೆ ಹೇಳಕ್ ಬರ್ತಿರಂಗಿಲ್ಲ. ನಾವು ಈಗ ನಿರೀಕ್ಷೆ ಇಟ್ಕೊಂಡಿವ್ರಿ 40 ರಿಂದ 60 ಲಕ್ಷ. ಎಷ್ಟು? ಈ ವರ್ಷ 4 ಎಕರೆಗೆ ಒಂದು 40 ರಿಂದ 60 ಲಕ್ಷ ನಿರೀಕ್ಷೆ ಇಟ್ಕೊಂಡ್ರಿ. ಒಂದು 2 ದಿನದಾಗ ಇದನ್ನ ಕಂಪ್ಲೀಟ್ ಹಾಕೊಂಡು ಕುಲ್ಲ ಮಾಡ್ರಿ. ಹಾಂ ಸರ್. ಇದು ಬಡ್ಡೆಗೆಲ್ಲ ಇದು ಏನಿರ್ತದಲ್ಲ ಕಸ, ಹ್ಞೂ ಸರ್, ಕೆಳಗ ಅಲ್ಲೇ ಕೊಳತ್ ಹೋಗ್ಬಿಡ್ತೈತೆ ರೀ ಮನೆಗೆ. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತು ನಾ ಎಲ್ಲಿ ಬಂದೇನಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕು ಅಂಬಲ್ಜೇರಿ ಗ್ರಾಮಕ್ಕೆ ಬಂದೇನಿ ರೀ. ಈ ಊರಾಗ ಒಬ್ಬರು ಪ್ರಗತಿಪರ ರೈತರು ಅದಾರ. ಇವ್ರು ತಮ್ಮ 20 ಎಕರೆ ಜಮೀನ್ದಾಗ 4 ಎಕರೆ ದಾಳಂಬ್ರಿ ಮಾಡ್ಕೊಂಡಾರ. ಉಳ್ಕಿದ್ದ ಭೂಮಿ ಒಳಗೆ ಕಬ್ಬಾಗಲಿ, ದ್ರಾಕ್ಷಿ ಆಗಲಿ, ಬೇರೆ ಬೆಳೆಗಳನ್ನು ಮಾಡ್ಕೊಂಡಾರಂತವ್ರ. ಈ ಒಂದು ಮಾಹಿತಿಯನ್ನು ನಿಮ್ಗೆ ನಾನು ಸಂಪೂರ್ಣವಾಗಿ ತೋರಿಸ್ತೇನೆ ರೀ. ಬರ್ರಿ ಹೋಗೋಣ. ನಾನು ರಂಗಪ್ಪ ಹನುಮಪ್ಪ ಕೊಳಲಿ, ಸಾಕಿನ ಅಂಬಲ್ಜೇರಿ, ಬಿಳಿಗಿ ತಾಲೂಕು, ಬಾಗಲಕೋಟೆ ಡಿಸ್ಟಿಕ್ ಸರ್. ಓಕೆ ಸರ್, ನಿಮ್ದು ಎಷ್ಟು ಎಕರೆ ಸರ್ ಜಮೀನಿದೆ? ನಮ್ದು 4 ಎಕರೆ ದಾಳಂಬ್ರಿ ಐತ್ರಿ. 4 ಎಕರೆ ದಾಳಂಬ್ರಿ ಐತೆ ಸರ್. ಓಕೆ ಸರ್, ಇದನ್ನು ದಾಳಂಬ್ರಿ ಹಚ್ಚಿ ಎಷ್ಟು ವರ್ಷ ಆಯ್ತು ಸರ್? ಇದು ಹಚ್ಚಿ 6 ವರ್ಷ ಆಯ್ತು ರೀ. 6 ವರ್ಷ ಆಯ್ತಾನೆ ಸರ್. ಹಾಂ. ಓಕೆ ಸರ್, ಈಗ ನೀವು ಕಟಿಂಗ್ ಎಷ್ಟು ಸಲ ಮಾಡಿರಿ ಸರ್? ಈಗ 4ನೇದು ರೀ ಬಂದದ್ದು. ಈ ಸಲ 4ನೇದು ಮಾಡಿರಿ. ಓಕೆ ಸರ್, ಯಾವ ವೆರೈಟಿ ಸರ್ ಇದು? ಇದು ಸಿಂಧೂರು ರೀ. ಸಿಂಧೂರು. ಇದು ನಾಟಿ ಮಾಡಿ ಎಷ್ಟು 4 ವರ್ಷ ಆಯ್ತು ಅಂದ್ರೆ ಸರ್? ನಾಟಿ ಮಾಡಿ 6 ವರ್ಷ ಆಯ್ತು. 6 ವರ್ಷ ಆಯ್ತು ಸರ್. ಹಾಂ ರೀ. ಇದು ಕಾಯಿ ಎಷ್ಟನೇ ವರ್ಷದಿಂದ ಸ್ಟಾರ್ಟ್ ಆಯ್ತು ಸರ್? ಇದು 18 ತಿಂಗಳಿಂದ ಸ್ಟಾರ್ಟ್ ಆಗತ್ತೆ ರೀ. ನಾವು 2 ವರ್ಷಕ್ಕೆ ಹಿಡಿದ್ವಿ ರೀ. 18 ತಿಂಗಳಿಂದ ಕಾಯಿ ಸ್ಟಾರ್ಟ್ ಆಗತ್ತೆ ರೀ. ಹಾಂ ರೀ. ಓಕೆ, ನೀವು 6 ವರ್ಷದಾಗ ಈಗ ನೀವು ಕಟಿಂಗ್ ಮಾಡಕತ್ತೆ 4ನೇ ವರ್ಷ. 4ನೇ ವರ್ಷ ಸ್ಟಾರ್ಟ್ ಆಗೈತೆ ರೀ. ಓಕೆ ಸರ್, ಇದ್ರದ್ದು ಮೇಂಟೆನೆನ್ಸ್ ಹೆಂಗೆ ಸರ್ ಇದ್ರದ್ದು? ಇದ್ರ ಮೇಂಟೆನೆನ್ಸ್ ಭಾಳ ಕಣ್ಣಾಗಿ ನೋಡ್ಬೇಕು ರೀ. ಇದು ಭಾಳ ಐತೆ ರೀ. ಮುಂಜಾನೆ ನೋಡ್ಬೇಕು ರೀ, ಸಾಯಂಕಾಲ ನೋಡ್ಬೇಕು. ಓಕೆ. ಮತ್ತು ವೆದರ್ ಹೆಂಗೆ ಚೇಂಜ್ ಆಕತ್ತಲ್ಲ ಆ ಥರ ನಾವು ಅದನ್ನು ಮೆಡಿಸಿನ್, ಔಷಧಿ ಸಿಂಪರಣೆ ಮಾಡೋದು ಅದನ್ನ ನೋಡ್ಕೊಂಡು ಮಾಡ್ಬೇಕು ಸರ್. ಅಂದ್ರೆ ಮೇಂಟೆನೆನ್ಸ್ ಭಾಳ ಜಾಸ್ತಿ ಐತೆ. ಮೇಂಟೆನೆನ್ಸ್ ಜಾಸ್ತಿ ಐತೆ ರೀ. ಓಕೆ. ಆಮೇಲೆ ಸರ್, ಒಂದು ಎಕರೆಗೆ ಒಂದು ವರ್ಷಕ್ಕೆ ಏನು ಖರ್ಚು ಮಾಡ್ಬೋದು ಸರ್ ಇದಕ್ಕೆ? 1 ಎಕರೆಗೆ ಅಂದ್ರೆ ನೋಡ್ರಿ, ಈಗ ಹೆಚ್ಚು ಕಡಿಮೆ 2 ಲಕ್ಷ ರೂಪಾಯಿ ಮೇಲೆ ಬರ್ತದೆ. 2-2.5 ಲಕ್ಷ ರೂಪಾಯಿ ಬರ್ತದೆ ರೀ ಕಟಿಂಗ್ ಮಾಡ್ಬೇಕಾದ್ರೆ. ನಾವು ಇತ್ರೇಲಿ ಹೊಡೆದು ಫ್ಲವರಿಂಗ್ ಹಿಡಿದಿವಿ ಅಂದ್ರೆ ರೀ, ಚಟ್ನಿ ಮಾಡಿಸಿ ಇತ್ರೇಲಿ ಹೊಡೆದು ಇಟ್ಕೊಂಡ್ವಿ ಅಂದ್ರೆ 2 ರಿಂದ 2.5 ಲಕ್ಷ ರೂಪಾಯಿ ಬರ್ತದೆ ಖರ್ಚು. 2 ರಿಂದ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ. ಓಕೆ ಸರ್. ಲೇಬರ್ ಅತಿ ಏನು ಭಾಳ ಬೇಕನ್ ಸರ್ ಈ ಬೇಸಾಯಕ್ಕೆ? ಲೇಬರ್ ಬೇಕಲ್ರಿ, ಎಲ್ಲ ಕೈ ಮೇಲೆ ಮಾಡೋದಾಗದ್ರಿ ಇವು. ಹ್ಞೂ ರೀ. ಈಗ ಒಂದು ಸ್ವಲ್ಪ ಆಳುಗಳು ಹತ್ತಾವ್ರಿ. ಆಳುಗಳು ಜಾಸ್ತಿ ಹೋಗ್ತಾವ್ರಿ. ಜಾಸ್ತಿ. ಇದಕ್ಕೆ ವರ್ಕ್ ಹೆಂಗೆ ಸರ್? ಈಗ ಕಂಟಿನ್ಯೂಸ್ ಆಗಿರ್ತೈತ್ರಿ? ಕಂಟಿನ್ಯೂಸ್ ರೀ. ಹೌದ್ರಿ. ಡೈಲಿ 2 ಹೊತ್ತು ಏನು ರಾತ್ರಿ ನೋಡಿದ್ರು ಅಡ್ಡಿ ಇಲ್ರಿ. ಹಾಂ ರೀ. ಇನ್ನು ಹಂಗೆ ಕಾಯಿ ಹಣ್ಣಿಗೆ ಬಂದಂಗೆ ಆ ಮೌತ್ ತಳಿ ಒಂದು ಹುಳ ಬರ್ತೈತೆ ರೀ, ಅದನ್ನ ರಾತ್ರಿನೇ ಕಾಯ್ಬೇಕು ರೀ. ಓ, ಕರೆಕ್ಟ್ ಸರ್. ಹಾಂ, 7 ರಿಂದ 10 ತನ ರಾತ್ರಿ ಕಾಯ್ಬೇಕು ರೀ. ಅವಳ ಇಲ್ಲ ಸ್ವಲ್ಪ ಬೆಳಕಿನ ದೀಪ ಹಿಡ್ಕೊಂಡು ಅಡ್ಡಾಡ್ಬೇಕು ರೀ ಆಗ. ಕರೆಕ್ಟ್ ಸರ್. ಅಂದ್ರೆ ಈಗ ಜಾಸ್ತಿ ವೆದರ್ಕಿಂತನೂ ಹುಳುಗಳ ಬಾಧೆನೂ ಜಾಸ್ತಿ ಐತೆ. ಎರಡೂ ರೀ, ವೆದರ್ನು ಬರ್ತೈತೆ ರೀ, ಹುಳದ್ದು ಬರ್ತೈತೆ ರೀ. ಓಕೆ ಸರ್. ಫಂಗಿ ಸೈಡ್ ಬರ್ತೈತಿ. ನಂತರ ಕ್ಯಾರ್ ಹತ್ತು ಬರ್ತೈತೆ ರೀ. ಕ್ಯಾರ್ ನಮ್ಮ ಪಡಕ್ಕೆ ಬಂದಿಲ್ಲ ರೀ ಅವಾಗ. ಇನ್ನೂ ಬಂದಿಲ್ಲೇನು ರೀ? ಬಂದಿಲ್ಲ ರೀ ಅದು ಯಾವಾಗ. ಓಕೆ ಸರ್, ಇದ್ರದ್ದು ಮಾರ್ಕೆಟ್ ಯಾವ ರೀತಿ ಐತ್ರಿ ಇದ್ರದ್ದು? ಈ ಮಾರ್ಕೆಟ್ KG ಮೇಲೆ ತೊಗೋತಾರೆ ರೀ. ಎಲ್ಲ ಪಡಾನು ಹಿಡಿತಾರ. ನಾವೇನು ಪಡ ಕೊಟ್ಟಿಲ್ಲ ರೀ, KG ಮೇಲೆ ಕೊಟ್ಟಿವಿ. KG ಮೇಲೆ ಕೊಟ್ಟಿರಿ? ಹಾಂ ರೀ. ಅಂದ್ರೆ ನೀವು ಎಲ್ಲಿ ಮಾರ್ಕೆಟ್ಗೆ ಬೇರೆ ಕಡೆ ಹೋಗಿ ಸೇಲ್ ಮಾಡ್ತಿರೋ ಅಥವಾ ಯಾರು ಬರ್ತಾರೆ ಇಲ್ಲಿ ಬಂದು ಒಂದ್ಸಲ ಕೊಟ್ಟಿದ್ದೀವಿ ರೀ. ನಂತರ ಏನೈತಿ, ನಾವು ಹೈದರಾಬಾದ್ ಕಳ್ಸಾಕ್ತೀವಿ ರೀ. ಈಗ ಹೈದರಾಬಾದ್, ಚೆನ್ನೈ, ಹ್ಞೂ ರೀ, ಅಲ್ಲಿ ಹೋಗ್ರಿ. ನಂತರ ಸೋಲಾಪುರಕ್ಕೂ ಕಳಿಸ್ತೀರಿ? ಹಾಂ ರೀ. ದಾಳಂಬ್ರಿ ಬೆಳಿಬೇಕಂತ ಏನು ನೀವು ಮಾಡಿರಲ್ಲ? ಫಸ್ಟ್ ಟೈಮ್ ನೀವು ಇದ್ರ ಬಗ್ಗೆ ಎಲ್ಲರೂ ನೀವು ಸ್ವಲ್ಪ ಹೋಗಿ ಮಾಹಿತಿ ನೋಡ್ಕೊಂಡು ಬಂದಿರೋ ಅಥವಾ ನೀವೇ ಸ್ಟಾರ್ಟ್ ಮಾಡಿ? ಇಲ್ಲ, ಸ್ವಲ್ಪ ಮಾಹಿತಿ ನೋಡಿದ್ದೀವಿ ರೀ. ಯಾವುದಕ್ಕಾದ್ರೂ ಒಂದು ಸ್ವಲ್ಪ ನಾವು ಸಲಹೆಗಳನ್ನ ತೊಗೊಂಡ್ರೆ ಅದು ಆಕೈತೆ ರೀ. ಹಂಗಾಗಿ ನಾವು ಡೈರೆಕ್ಟ್ ಟೈಮ್ ಮಾಡೋದ್ರಿಂದ ಅದ್ರ ಬಗ್ಗೆ ನಮ್ಮ ಮಾಹಿತಿ ಇರಲಾರ್ದಕ್ಕೆ ನುಕ್ಸಾನ ಆಗಬಾರ್ದು. ಹಾಂ ಸರ್. ಅಂದ್ರೆ ನೀವು ಬೆಳೆಕತ್ತಿ ಈಗ ಒಂದು 4 ರಿಂದ 5 ವರ್ಷ ಆಯ್ತು ಅಂದ್ರೆ ಸರ್? ಹಾಂ ರೀ. ನಿಮ್ಗೆ ಏನು ಲಾಸ್ ಆಗೈತ್ರೋ ಹೆಂಗೆ? ಮೊದಲು 2 ವರ್ಷ ನಮಗೂ ಲಾಸ್ ಆತ್ರಿ. ಅದ್ರದ್ದು ಮಾಹಿತಿ ಸಿಗುತ್ತಾನೆ. ಹೋದ ಸಾರಿ ಒಂದು ಸ್ವಲ್ಪ ಚಲೋ ಐತ್ರಿ. ಚಲೋ ಮಾರ್ಕೆಟ್ ಈ ಸಲ ಅದಕ್ಕಿಂತ ಚಲೋ ಐತ್ರಿ. ಮಾರ್ಕೆಟ್ನಾಗ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಡಿಕೆನೂ ಐತೆ ಅಂತೀರೇನ? ಹಾಂ, ಮಾರ್ಕೆಟ್ನಾಗ ಐತ್ರಿಲ್ಲ. ಹೌದಲ್ಲ ಸರ್? ಐತ್ರಿ. ಓಕೆ. ನೀವು ಜಾಸ್ತಿ ಇಲ್ಲಿ ಲೋಕಲ್ಕಿಂತ ನೀವು ಹೈದರಾಬಾದ್ ಆ ಕಡೆ ಜಾಸ್ತಿ ಮಾಲ್ ಕಳಿಸ್ತೀರಿ? ಹಾಂ, ಹೈದರಾಬಾದ್ ಕಳಿಸ್ತೀವಿ. ಇದ್ರೊಳಗೆ ನೀವು ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅಂತ ಹಿಂಗೇನು ಮಾಡ್ತೀವಿ? ಹಾಂ, ಮಾಡ್ತೀವಿ ಸರ್. 1-2 ಎಕರೆ 6 ರಿಂದ 8 ಕ್ವಾಲಿಟಿ ಮಾಡ್ತಾರೆ. ಓಕೆ ಸರ್. ಹೌದು. ಒಂದೊಂದು ಕ್ವಾಲಿಟಿಗೆ ಒಂದೊಂದು ರೇಟ್ ಇರ್ತಾವೆ? ಹಾಂ, ಕ್ವಾಲಿಟಿ ತಕ್ಕ ರೇಟ್ ಇರ್ತದೆ ರೀ. ಏನು ನಮ್ಮ ಈಗ 30 ಹಿಡ್ಕೊಂಡು 140-160 ತನಕ ಮಾರ್ತಾವ್ರಿ ಪರ್ KG ರೀ. ಹಾಂ ರೀ. ಈ ಸದ್ದ ಅಷ್ಟು ಐತ್ರಿ. ಇದಕ್ಕೆ ಮುಂಚೆ ಈಗ 1 ತಿಂಗಳಿಂದ ಭಾಳ ಐತ್ರಿ ರೇಟ. ಮತ್ತು ನಮ್ದು ಇನ್ನೂ ಮಾಲ್ ಬರ್ಬೇಕಾದ್ರೆ ಒಂದು ತಿಂಗಳ ಮೇಲೆ 45 ದಿನ ಹೋಗತ್ತೆ ರೀ. ಅಷ್ಟರೊಳಗೆ ಆಗಿ ಯಾವ ರೇಟ್ ಸಿಗ್ತೈತೋ ಅದು ನಮ್ಮ ರೈತರ ನಸೀಬ್ರಿ. ಅದು ಈಗ ನಾವು ಸದ್ಯ ಇದನ್ನ ಕಟಿಂಗ್ ಏನೋ ಮಾಡೋದಿಲ್ಲ ಸರ್ ನೀವು? ಇನ್ನೂ ಇಲ್ಲ ರೀ, ಇನ್ನೂ ಬಂದಿಲ್ಲ ರೀ. ಇದು ಕಟಿಂಗ್ ಆಗ್ಬೇಕಾದ್ರೆ ಎಷ್ಟು ದಿವಸ ಸರ್ ಇದು? ಇನ್ನೂ 30 ರಿಂದ 45 ದಿನ ರೀ.
30ರಿಂದ 40 ದಿವಸ ಬೇಕು ಸರ್. ಹ್ಞೂ. ಓಕೆ ಸರ್. ಸರ್ ಇದು ದಾಳಂಬ್ರಿ ಬೆಳಿಬೇಕಾದ್ರೆ ಈ ನೆಲ ಯಾವ ರೀತಿ ಇರ್ಬೇಕು ಸರ್ ಇದಕ್ಕೆ? ನೆಲ ಇದಕ್ಕೆ ಮಡ್ಡಿನ ಬೇಕ್ರಿ. ಮಡ್ಡಿ. ಹಾಂ. ಓಕೆ, ಅಂದ್ರೆ ನೀರು ಜಾಸ್ತಿ ಇರಲಾರ್ದಂತ ಭೂಮಿ ಇರ್ಬೇಕು. ನೀರು ಜಾಸ್ತಿ ಇರ್ಬೇಕಾಗಿಲ್ಲ ಇದಕ್ಕೆ ದಾಳಂಬ್ರಿ. ಇದಕ್ಕೆ ಅತಿ ನೀರನ ಒಂದು ವೈರಿ ರೀ ದಾಳಂಬ್ರಿ. ಓಕೆ ಸರ್. ಅಂದ್ರೆ ನೀರು ಕಮ್ಮಿ ಜಾಸ್ತಿ ಯೂಸ್ ಮಾಡಂಗಿಲ್ಲ ಅಂತ ಸರ್ ಇವಕ್ಕೆ? ಇಲ್ರಿ, ಇದಕ್ಕೆ ಗಿಡ ನೋಡ್ಕೊಂಡು ನಾವು ಎಷ್ಟು ಬೇಕು ಅಷ್ಟ ಡ್ರಿಪ್ ಇವು 4 ಲೀಟರ್ದು ಪರ್ ಅವರ್ 4 ಲೀಟರ್ದು ಡ್ರಿಪ್ ಕುಣಿಸಿರ್ತೀವಿ ರೀ. ಹ್ಞೂ ಸರ್. ಅದ್ರ ತಕ್ಕಂತೆ ಮಳೆ ಆತಂದ್ರೆ ಎಷ್ಟು ಬಿಡ್ಬೇಕು, ಮಳೆ ಆಗಲಿಲ್ಲ ಅಂದ್ರೆ ಎಷ್ಟು ಬಿಡ್ಬೇಕು, ಒಂದು ತಾಸಿಗೆ ಎಷ್ಟು ಬಿಡ್ಬೇಕು ಅನ್ನೋದು ಹಿಂಗೆ ಹೋಗಿಬಿಡ್ತೀವಿ ರೀ ಆ ಲೆಕ್ಕಾಚಾರ ಮೇಲೆ. ಓಕೆ. ಆಮೇಲೆ ಸರ್ ನೀವು ಇದಕ್ಕೆ ಏನು ಬೇಕು ಕೆಮಿಕಲ್ಸ್ಗಳು ಜಾಸ್ತಿ ಯೂಸ್ ಮಾಡ್ತೀರಿ ಇವಕ್ಕೆ? ಆ ಕೆಮಿಕಲ್ ಏನು ರೋಗ ಬರ್ತೈತಲ್ರಿ, ಫಂಗಿಸೈಡ್ ಬತ್ತು, ಇನ್ಸೆಕ್ಟಿಸೈಡ್ ಬತ್ತು, ಈ ಥರ ಯೂಸ್ ಮಾಡ್ತೀವಿ ರೀ. ಇವನ್ನೆಲ್ಲ ನೀವು ಸ್ಪ್ರೇ ಮುಖಾಂತರ ಕೊಡ್ತೀರಿ ಸರ್? ಹೆಂಗೆ ಕೊಡ್ತೀರಿ? ಸ್ಪ್ರೇ ಮುಖಾಂತರ. ಸ್ಪ್ರೇ ಮುಖಾಂತರ ಕೊಡ್ತೀರಿ. ಆಮೇಲೆ ಟ್ರ್ಯಾಕ್ಟರ್ ಬ್ಲೋವರ್ ಐತ್ರಿ, ಡ್ರಿಪ್ ಮುಖಾಂತರನೂ ಕೊಡ್ಬೋದು ರೀ. ಅವು ಕಲ್ಚರ್ ಕೊಡ್ತೀವಿ ರೀ ಡ್ರಿಪ್ ಮುಖಾಂತರ. ಮತ್ತೆ ಗೊಬ್ಬರದ ಹೆಂಗೆ ಸರ್ ಮೇಂಟೆನೆನ್ಸ್? ಸಗಣಿ ಗೊಬ್ಬರ ಹಾಕಿರ್ತೀವಿ, 1 ಸಲ 2 ಸಲ ನಾವು ರಾಸಾಯನಿಕ ಕೊಡ್ತೀವಿ ರೀ. ರಾಸಾಯನಿಕ ಕೊಡ್ತೀರಿ? ರಾಸಾಯನಿಕ ಇಲ್ಲಿಕ್ಕೆ ಸರಿಯಾಗಿ ಮೇಂಟೆನೆನ್ಸ್ ಆಗೋದಿಲ್ಲ ಅಂತೀರಿ? ರಾಸಾಯನಿಕ ಸ್ಪ್ರೇ ಬೇಕ್ರಿ. ಆದಷ್ಟು ನಾವು ಸಾವಯವದೊಳಗನ ಇವು ಬೇವಿನ ತಪ್ಪಲ, ಎಕ್ಕಿ ತಪ್ಪಲ ಮಾಡಿ ಗೋಮೂತ್ರ ಆರ್ಕ್ ರೆಡಿ ಮಾಡ್ಕೊಂಡು ಅದನ್ನು ಹೊಡ್ಕೋತೀವಿ ರೀ. ಅದನ್ನ ಹೊಡ್ಕೊಳ್ಳೋದ್ರಿಂದ ಕೆಲವೊಂದು ನಮಗೆ ಅದಕ್ಕೆ ಹಾಸ್ಕೊಳ್ಳಿಲ್ಲ ಅಂದ್ರೆ ಕೆಮಿಕಲ್ ಹೊಡ್ಲೇಬೇಕಂತ. ಹ್ಞೂ ರೀ. ಓಕೆ ಸರ್. ಸರ್ ಇದು ಗಿಡಕ್ಕೆ ಏನು ದಾರ ಏನೋ ಕಟ್ಟಿರಲ್ಲ ಸರ್ ಇದು? ಸರ್ ಇದೇನೈತ್ರಿ, ಕಾಯಿ ಸಂಖ್ಯೆ ಜಾಸ್ತಿ ಐತ್ರಿ. ಹಾಂ ಸರ್. ಕಾಯಿ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದು ಈ ಥರ ಬಾಗ್ತೈತ್ರಿ ಇದು. ಅದಕ್ಕೆ ಸಪೋರ್ಟ್ ರೀ. ಸಪೋರ್ಟ್ ಸಲುವಾಗಿ ಕಟ್ತೀರಿ ಸರ್? ಹಾಂ, ಸಪೋರ್ಟ್ ಕಾಯಿ ಕಟ್ಕೊಳ್ಳೋದ್ರಿ ಇದನ್ನು. ಇಲ್ಲ ಅಂತಂದ್ರೆ ಇದಕ್ಕೆ ಟೊಂಗಿ ಮುರಿ ಹಾನಿ ಆಗೋ ಚಾನ್ಸಸ್ ಆಗ್ತದೆ. ಓಕೆ ಸರ್. ಸರ್ ಈಗ ನೀರಿಗೆ ನೀವು ಮೂಲ ಸೌಕರ್ಯ ಏನು ಮಾಡ್ಕೊಂಡ್ರಿ ಇದಕ್ಕೆ? ನಮ್ದು ಕೃಷಿ ಹೊಂಡ ಮಾಡ್ಕೊಂಡಿವ್ರಿ. ಹ್ಞೂ ರೀ. ಬೋರಿನ ನೀರು ಬಂದ ಕೃಷಿ ಹೊಂಡಕ್ಕೆ ಬೀಳ್ತೈತ್ರಿ. ಹ್ಞೂ ರೀ. ಡೈರೆಕ್ಟ್ ಬೋರಿನ ನೀರು ಕೊಡೋದ್ರಿಂದನೂ ಸ್ವಲ್ಪ ಕ್ಷಾರ ಹೆಚ್ಚಿರ್ತೈತಿ ಅದು. ಅದನ್ನ ಹೊಂಡದಾಗ ಹಾಕಿ ಅಲ್ಲಿ ಒಂದು ದಿವ್ಸ ಬಿಟ್ಟು ಮರುದಿನ ಇದಕ್ಕೆ ಹಿಂಗೆ ಗಾಳಿ ಬೇಸಲು ತಿನ್ನಿಸಿ ಇದಕ್ಕೆ ನೀರು ಕೊಡ್ತೀವಿ. ಅಂದ್ರೆ ಅದಕ್ಕೆ ನೀರು ಬಯೋಡೈಸ್ಟರ್ ಐತ್ರಿ, ಬಯೋಡೈಸ್ಟರ್ದಿಂದನೂ ಅದಕ್ಕೆ ಕೊಡ್ತೀವಿ. ಓಕೆ. ಆಮೇಲೆ ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಬೇಕಂತಿರಲ್ಲ ಸರ್ ಇದಕ್ಕೆ? ನೀರು ಕಡಿಮೆನೇ ರೀ. ನೀರು ಕಡಿಮೆ ನೋಡ್ಕೊಂಡು ಅದರ ಗಿಡ ನಾವು ಅದ್ರ ಜೋಡಿ ದಿನ ಇರೋದ್ರಿಂದ ಅದು ಎಷ್ಟು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳಕ್ ಸಾಧ್ಯತೆ ಐತ್ರಿ. ಕರೆಕ್ಟ್ ಸರ್. ಅದನ್ನ ಮಾಡ್ಕೊಂಡು ಕೊಡ್ಬೇಕ್ರಿ ನೀರು. ಓಕೆ ಸರ್. ಆಮೇಲೆ ಸರ್ ನೀವು ಇಲ್ಲಿ ಬೆಳಗ್ಗೆಯಿಂದ ನೀವು ಏನೇನು ರೊಟೇಷನ್ ಮಾಡ್ಕೋತೀರಿ ಇಲ್ಲಿ ಪಡೆದಾಗ? ಇಲ್ಲಿ ಪಡೆದಾಗ ಮಾಡೋದಂದ್ರೆ ಏನ್ರಿ, ಯಾವ ಗಿಡ ಬಾಗಿದ್ದು ನೋಡ್ಕೊಳ್ಳೋದ್ರಿ. ಆನಂತರ ಪ್ರತಿಯೊಂದು ಕಾಯಿನೂ ಅದನ್ನ ಮುಟ್ಲಾರ್ದ ವೀಕ್ಷಣೆ ಮಾಡ್ಬೇಕ್ರಿ. ಯಾವ್ದಕ್ಕಾದ್ರೂ ಒಂದ್ ಸ್ವಲ್ಪ ಚಿಕ್ಕಿ ಬಂದಿತ್ತು, ಈ ತರ ಈಗ ಇದು ಸನ್ಬರ್ನ್ ಆಗೈತ್ರಿ, ಇದು ಇವ್ನ ಯಾವ ನೀರ್ ಹೊಳ್ಕೋಬೇಕು ಇಲ್ಲ ಕವರ್ ಹಾಕೋಬೇಕು ಅದನ್ನ ವಿಚಾರ ಮಾಡ್ಕೋತೀವ್ರಿ. ನಂತರ ಬಡ್ಡ್ಯಾನ ಈ ಕಸದ್ದು ಈ ಸದ್ದು ವಿಡ್ ಮಾಡಿ ತರ್ಸಿವ್ರಿ. ಅದಕ್ಕೆ ಅವರು ನಮ್ಗೆ 15 ದಿನದ ಮುಂಚೆನೆ ಕೊಡ್ಬೇಕಾಗಿತ್ತು. ಕೊಡ್ತೀವಿ ತಕ್ಷಣ ಲೇಟ್ ಮಾಡಿದ್ರಿ ಅವ್ರು. ಇದನ್ನ ವೀಡ್ ಹಾಕಿಬಿಟ್ಟಿವಿ ಅಂದ್ರೆ ಇದಕ್ಕೆ ಏನೈತಿ ಬರುವಂತ ಅಂತ್ರಾಕ್ಷಣ ಅನ್ನುವಂತ ರೋಗ ಕಡಿಮೆ ಆಕತ್ರಿ. ಕಸದಿಂದ ರೋಗ ಹೆಚ್ಚಾಕತ್ರಿ. ಅದಕ್ಕೆ ಕೆಳಗಡೆ ಹಾಕೋದ್ರಿಂದ ಸ್ವಲ್ಪ ರೋಗ ಕಡಿಮೆ ಆಕತ್ರಿ. ಹಾ ರೀ. ಮತ್ತ ಇದು ನಮ್ದು ಲೇಬರ್ ಕಸ ತೆಗಿಯೋ ಆಳುಗಳು ಖರ್ಚು ಉಳಿತೈತ್ರಿ. ಅದನ್ನ ಹಾಕೋದು ಒಳ್ಳೇದಂತೀರಿ ಸರ್? ಅದನ್ನ ಹಾಕೋದು ಒಳ್ಳೇದ್ರಿ. ಓಕೆ ಸರ್. ಕಂಟಿನ್ಯೂಸ್ ಆಗಿ ಬರ್ತಾರೋ ಏನು ನಿಮ್ದು ವರ್ಕ್ ಇದ್ದಾಗ ಅಷ್ಟ ಕರ್ಸ್ಕೊತಾರೆ ಲೇಬರ್ಗಳು? ಇರ್ತಾರೆ. ಅಲ್ಲೇ ನಮ್ದು ಇನ್ನೂ ಹೆಚ್ಚಿನ ಜಮೀನು ಇರೋದ್ರಿಂದ ರೀ. ಕಬ್ಬು, ಮೆಕ್ಕೆಜೋಳ. ಟೋಟಲ್ ಎಷ್ಟು ಎಕರೆ ಸರ್ ನಿಮ್ದು? ಟೋಟಲ್ ನಮ್ದು 24 ಎಕರೆ. 24 ಎಕರೆ. ಅದ್ರೊಳಗೆ ದಾಳಂಬ್ರಿ ಮಾಡ್ಕೊಂಡದ್ದು? ದಾಳಂಬ್ರಿ ಮಾಡ್ಕೊಂಡಿದ್ದು 4 ಎಕರೆ ಸರ್. ಉಳ್ಕಿದ ಕಬ್ಬು ಐತ್ರಿ, ಗೊಂಜಾಳ ಐತಿ, ಉಳ್ಳಾಗಡ್ಡಿ. ನಂತರ ಅವನ್ನ ತೆಗೆದ ನಂತರ ಗೋಧಿ ಕಾಯಿನೂ ಮಾಡ್ಕೋತೀರಿ, ಶೇಂಗಾ, ಬಹು ಬೆಳೆಗಳನ್ನ ಎಲ್ಲಾ ತರ ಬೆಳಿತೀರಿ ನಾವು. ಹಿಂಗಾಗಿ ನೀವು ಲೇಬರ್ ಕಂಟಿನ್ಯೂಸ್ ಲೇಬರ್ ಇರ್ತಾರ್ರಿ. ಅಂದ್ರೆ ಇದು ದಾಳಂಬ್ರಿ ಬೆಳಿಬೇಕಾದ್ರೂ ಸ್ವಲ್ಪ ಜಾಸ್ತಿ ಲೇಬರ್ ಬೇಕು. ಇದಕ್ಕೂ ಲೇಬರ್ ರೇಟೆಡ್ ಇದು. ಹ್ಞೂ ರೀ. ಯಾಕಂತಂದ್ರೆ ಪ್ರತಿ ದಿನಾನು ವೀಕ್ಷಣೆ ಮಾಡೋದು ಅದನ್ನ ನಾವ ಮಾಡೋದನ್ನ ಆಗಂಗಿಲ್ರಿ. ನಮ್ಮ ಜೋಡಿ ಸ್ವಲ್ಪ ಲೇಬರ್ ತಗೋತೀವ್ರಿ. ಆಮೇಲೆ ಸರ್ ಇನ್ನೊಂದು, ಈ ದಾಳಂಬ್ರಿ ವಾಣಿಜ್ಯ ಬೆಳೆಯಾಗಿ ಏನು ಬೆಳಿತಾರಲ್ಲ ಸರ್, ಇದರಿಂದ ಅವರು ಒಂದು ವರ್ಷಕ್ಕೆ ಇಂತಿಷ್ಟು ಇನ್ಕಮ್ ತೆಗಿತಾರ ಅಂತ ಹಿಂಗೆಲ್ಲ ಅಂತಾರಲ್ರಿ, ಅದಕ್ಕೆ ತೆಗಿತಾರ ಅಂತಾರ್ರಿ. ಅದು ನಮ್ದು ನೋಡ್ರಿ ಹವಾಮಾನ ಮೇಲಿಂದ ಇದು ಹವಾಮಾನ ಬೆಳೆ ರೀ. ಇದು ಯಾವಾಗ ಕೈ ಕೊಡ್ತೈತಿ ಹೇಳಕ್ ಬರ್ತಿರಂಗಿಲ್ಲ. ನಾವು ಈಗ ನಿರೀಕ್ಷೆ ಇಟ್ಕೊಂಡಿವ್ರಿ 40 ರಿಂದ 60 ಲಕ್ಷ ಈ ವರ್ಷ. 4 ಎಕರೆಗೆ ಒಂದು 40 ರಿಂದ 60 ಲಕ್ಷ ನಿರೀಕ್ಷೆ ಇಟ್ಕೊಂಡ್ರಿ. ಒಂದು 20 ಲಕ್ಷ ಖರ್ಚಾಗಿರ್ತೈತಿ. ಓಕೆ ಸರ್. ಟೋಟಲ್ ಖರ್ಚು ಮಾಡಿದ್ 20 ಲಕ್ಷ? 20 ಲಕ್ಷ ಖರ್ಚು ಬರ್ತೈತ್ರಿ. ಅದಕ್ಕೂ ನಮ್ಗೊಂದು 20 ಉಳಿತೈತೆ. ಹಿಂಗೆ ನಿರೀಕ್ಷೆ ಇಟ್ಕೊಂಡಿರ್ತೀವಿ. ಅದಕ್ಕಿಂತ ಮಾರ್ಕೆಟ್ನಾಗ ಕಾಯಿ ಬರ್ಲಿಲ್ಲ ಅಂದ್ರೆ ನಮ್ಗೆ ಹೆಚ್ಚಿಗೆ ಸಿಗ್ಬಹುದು. ಅಕಸ್ಮಾತ್ ನಮ್ದು ಏನಾರ ಪಡ ರೋಗ ಪೀಡಿತ ಆಗಿ ಸ್ವಲ್ಪ ಏನಾರ ಆತಂದ್ರ ಲಾಸು ಆಗ್ಬೋದು. ಇದು ಒಂಥರ ಲಾಟ್ರಿ ಇದ್ದಂಗ್ರಿ ಇದು. ಕರೆಕ್ಟ್ ಸರ್. ಸರ್ ಈಗ ದಾಳಂಬ್ರಿ ನೀವು ಮಾಡಾಕತ್ತೀರಿ, 6 ವರ್ಷದಿಂದ ಮಾಡಾಕತ್ತೀರಿ. ಈ ದಾಳಂಬ್ರಿ ಬೇಸಾಯ ಮಾಡೋದು ಒಳ್ಳೇದಂತೀರೋ ಅಥವಾ ಮೇಂಟೆನೆನ್ಸ್ ಭಾಳ ಐತೆ ಅಂತೀರೋ? ಅದಕ್ಕೆ ಬೇರೆ ಮತ್ತು ಉಳಿದ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅವರು ಇನ್ನಿತರ ಬೆಳೆ ಬೆಳೆಯುವಂತ ಇದ್ದಾಗ ಭೂಮಿಗೆ ಏನು ಇದನ್ನ ಮಾಡೋದು ಸೂಕ್ತ ಅಲ್ರಿ.
ವಿಶೇಷ ಮಡ್ಡಿ ಒಂದು ಸ್ವಲ್ಪ ನಮ್ಗೆ ಬೇಡದು ಇದ್ದು ಅಂತಂದ್ರೆ ಹಾಂ ರೀ ಅಲ್ಲಿ ಮಾಡ್ಬೋದ್ರಿ. ಮಾಡ್ಬೋದು ಅಧ್ಯಕ್ಷಿಂದ ಎಲ್ಲಾರು ಮಾಡಿರೋ ಅಧ್ಯಕ್ಷ ನಾವು ಹಂಗೆ ಮಾಡಿಬಿಟ್ರೆ ಆಗಲ್ಲ ರೀ. ಅದು ಕೆಲಸ ಭಾಳ ಐತ್ರಿ ಇದ್ರ. ಕೆಲಸ ಭಾಳ ಐತಂತ. ಹಾಂ ರೀ, ಕೆಲಸ ಭಾಳ ಐತ್ರಿ. ಸರ್ ಈಗ ಇದಕ್ಕೆ ಸ್ಪ್ರೇಗಳಾಗಿರಲಿ ಗೊಬ್ಬರ ಆಗಿರಲಿ ಹಾಂ ರೀ, ಯಾವ್ಯಾವ ಟೈಮ್ಗೆ ಹೆಂಗೆ ಕೊಡ್ತೀರಿ, ಏನೇನು ಮಾಡ್ತೀರಿ ಇವಕ್ಕೆ? ಈ ಗೊಬ್ಬರದ ನಮ್ದು ವಿಶೇಷ ಬಯೋಡೈಜೆಸ್ಟರ್, ನಂತರ ಜೀವಾಮೃತ, ಇವು ಕೊಟ್ಟಿಗೆ ಗೊಬ್ಬರನ ಕೊಟ್ಕೊಂಡಿರ್ತೀವಿ ರೀ. 2 ಸಾಲಿ ರಾಸಾಯನಿಕ ಅಪ್ಲಿಕೇಶನ್ ಕೊಡ್ತೀವಿ ರೀ. ನಂತರ ಸ್ಪ್ರೇ ಏನೈತ್ರಿ, ನಾವು ಅದನ್ನು ಗೋಮೂತ್ರದಿಂದನೂ ಆರ್ಕ್ ರೆಡಿ ಮಾಡ್ಕೊಂಡಿರ್ತೀವಿ. ಹೆಚ್ಚಿನ ಪ್ರಮಾಣ 60 to 70% ಸಾವಯವದೊಳಗೆ ಹೊಡಿತೀವಿ ರೀ. ನಮಗೆ ಅದು ರೋಗ ಉಲ್ಬಣಿಸಕತ್ತಂದ್ರೆ ಕೆಮಿಕಲ್ ಹೊಡ್ಕೋತೀವಿ ರೀ. ಕೆಮಿಕಲ್ಸ್ ಮಾಡ್ಕೊಂಡು ಕಂಟ್ರೋಲ್ದಾಗಿತ್ತಪ್ಪ ಅಂದ್ರೆ ನೀವು ಅಷ್ಟರ ಮ್ಯಾಗೂ ಬಿಡ್ತೀರಿ. ಹಾಂ ರೀ. ಓಕೆ ಸರ್, ನೀವು ಸ್ಟಾರ್ಟಿಂಗ್ ಈಗ ಫಸ್ಟಿಗೆ 6ನೇ ವರ್ಷದಿಂದ ನೀವೇನು ನಾಟಿ ಮಾಡ್ಕೊಂಡಿರಿ ಅಂತ ಹೇಳಿದ್ರಲ್ಲ, ಆ ದಾಳಂಬ್ರಿ ಹಚ್ಚೋ ಟೈಮ್ನಾಗ 1 ಎಕರೆಗೆ ಎಷ್ಟು ಖರ್ಚು ಬಂದಿತ್ತು ಸರ್ ಇದು? ಖರ್ಚು ವೆಚ್ಚಗಳನ್ನ ಇಂತಿಷ್ಟ ಅಂತ ನಮ್ಗೆ ಅದು ನಿಗಾ ಇಲ್ರಿ, ಎಲ್ಲ ಹಚ್ಚಿಟ್ಟಿವ್ರಿ. ಹಾಂ ರೀ. ಆದ್ರೆ ಈಗ ಕಬ್ಬ ಹಾಕಿರ್ಬೋದು, ತಂತಿ ಗಿಂತಿ ಎಲ್ಲ ಮಾಡ್ಕೊಂಡಿರಲ್ಲ. ಹ್ಞೂ ರೀ. 1 ಎಕರೆಗೆ ಏನು ಖರ್ಚು ಬರ್ಬೋದು ಸರ್ ಅಂದಾಜಾಗಿ? ಫಸ್ಟಿಗೆ ಹಾಕೊಳ್ಳುವಂತ ಹಿಡ್ಕೊಂಡ್ರೆ ಒಂದು 3 ರಿಂದ 3.5 ಲಕ್ಷ ರೂಪಾಯಿ ಬರ್ತೈತೆ ರೀ ಅಷ್ಟು ಬರ್ತದೆ. ಹ್ಞೂ ರೀ. ಅಂದ್ರೆ ಒನ್ ಟೈಮ್ ಅಷ್ಟೇ ರೀ ಅಮೌಂಟ್? ಒನ್ ಟೈಮ್ ರೀ. ಅದೆಲ್ಲ ತಂತಿ ಕಂಬ ಇವನ್ನೆಲ್ಲ ಮಾಡೋದ್ರಿ. ಆ ಕಡೆಯಿಂದ ನೀವು ಕಂಟಿನ್ಯೂ ಏನು ಮತ್ತೆ ಇನ್ನೊಂದು ಐತಲ್ರಿ, ಒನ್ ಟೈಮ್ ಮಾಡಿಬಿಟ್ಟಿವಿ ಅನ್ನಂಗಿಲ್ರಿ. ಇದು ನಾವು ಕೃಷಿ ಒಳಗೆ ದಿನಕ್ಕೊಂಥರ ಏನೋ ಹೊಸದು ಮಾಡ್ಬೇಕು. ಹಾಂ ರೀ. ಆ ಥರ ಮಾಡಿದ್ರೆ ಅನುಕೂಲ ಆಕೋಂತ ಐಡಿಯಾ ನಾವು ಅಲ್ಲ ಇನ್ನೊಬ್ರು ರೈತರು ಮಾಡಿರ್ತಾರ, ಅದನ್ನ ನೋಡಿ ನಾವು ಅಳವಡಿಸ್ಕೋಬೇಕಾಗಿರ್ತದೆ. ಮಾಡ್ಬೇಕಾಗತ್ತೆ. ಹಾಂ ರೀ. ಖರ್ಚು ಇಷ್ಟ ಅವು ಕಡಿಮೆನೂ ಮಾಡ್ಕೋಬೋದ್ರಿ, ಏನೋ ಗೊತ್ತಾಗಲಾರ್ದು ಹೆಚ್ಚು ಆಗ್ಬೋದು. ಸರ್ ಇದೇನು ಮಾಡತ್ತಾರೆ ಸರ್ ಈಗ? ಈಗ ಏನಾಗಲ್ಲ ಸರ್, ನಮ್ಮ ಮೊದ್ಲಿಗೆ ಕಟ್ಟಿದ್ದು ಹೋದ ವಾರ ಬಿಸಿಲು ಜಾಸ್ತಿ ಆದ ಸ್ವಲ್ಪ ಗಾಳಿ ಬಿಡ್ತ್ರಿ. ಹಾಂ ರೀ. ಹೆಚ್ಚಿನ ಗಾಳಿಯಿಂದ ಮೊದಲು ಕಟ್ಟಿದ್ದ ದಾರ ಕಟ್ ಆಗೈತ್ರಿ. ಸರ್ ಕಟ್ಟಾಗಿ ಕಾಯಿ ವೇಟ್ ಆಗಿ ಕೆಳಗೆ ಹೊಂಟವ. ಒಂದೊಂದು ಕಟ್ ವೇಟ್ ಆಗತ್ರಿ, ಅವನ್ನ ಕಟ್ಟಾಕೊಳತ್ತೀವಿ. ಮತ್ತೆ ಇಲ್ಲ ಅಂತಾರೆ ಕೆಳಗೆ ಹೋಗ್ತೈತಿ. ನಾಳೆ ವಿಡ್ಮೇಟ್ ಹಾಕ್ಬೇಕು ನಾವು. ಹಾಂ ಸರ್. ಅದಕ್ಕೆಲ್ಲ ತೊಂದರೆ ಆಗ್ಲಾರ್ದಂಗೆ ಅವಕ್ಕೊಂದು ಆಸರ ಮಾಡಾಕ್ತೀವಿ. ಓಕೆ ಸರ್. ನೀವು ಕಟಿಂಗ್ ಮಾಡೋ ಟೈಮ್ನಾಗ ನಿಮ್ದೊಂದು ಕಾಯಿ ಎಷ್ಟು kg ತನಕ ಬಂದಿರ್ಬೋದು ರೀ? ನಮ್ದು 700 ಗ್ರಾಮ್ ತನಕ ಬಂದೈತ್ರಿ. 700 ಗ್ರಾಮ್ ತನಕ ಮಾಡಿರಿ? ಹಾಂ ರೀ. ಅಂದ್ರೆ ಒಂದು ಗಿಡಕ್ಕೆ ಇಂತಿಷ್ಟು kg ಅಂತ ಅಂತಾರಲ್ಲ ಸರ್, ಅದಕ್ಕೆ ಎಷ್ಟು kg ಬಂದಿರ್ಬೋದು ನಿಮ್ದು ಒಂದು ಗಿಡಕ್ಕೆ? ಬರ್ತೈತ್ರಿ. ಈಗ ನೋಡ್ರಿ, ಕಾಯಿ ಹೆಚ್ಚು ಬಿಟ್ಟಿವಿ ಅಂದ್ರೆ 400 300 ಗ್ರಾಮ್ ತನಕ ನಿಂದಿರ್ತೈತ್ರಿ. 500 ಗ್ರಾಮ್ ಅಂತೂ ಇರ್ತೈತ್ರಿ. ಇದು ನಮಗೆ ಚಲೋ ಬತ್ತಪ್ಪ ಅಂತಂದ್ರೆ 600 700 ಬಂದಾವ್ರಿ ನಮ್ಗೆ ಹೋದ ಸಾರಿ. ಗ್ರಾಮ ಒಂದು ಗಿಡಕ್ಕೆ ಈಗ ನಾವು 200 ಕಾಯಿ ಹಿಡಿದ್ರು ಒಂದು ಕ್ವಿಂಟಲ್ ತನಕ ಮಾಡ್ಬೋದು. ಒಂದು ಗಿಡಕ್ಕೆ 1 ಕ್ವಿಂಟಲ್ ಬರ್ಬೋದು ರೀ. ಅದೇನಾಗ್ಯದ ಸರ್ ಅದಕ್ಕೆ? ಇದು ತಾಂಬ ಅಂತೇಳ್ರಿ. ಈ ಸಾರಿ ಒಂದು 5 ದಿನ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮಳೆ ಬತ್ತಿರಲ್ಲ ಹೋದ ವಾರ. ಆ ಮಳೆ ಬಂದ ಸಂಬಂಧ ಇದು ಹಿಂಗೆ ಬರ್ತೈತ್ರಿ. ಈ ಕಾಯಿನ ಹೆಚ್ಚುವರಿ ರೋಗ ಉಲ್ಬಣಿಸ್ಬಾರ್ದು ಅಂತೇಳಿ ಇದನ್ನ ತೆಗೆದು ಹೊರಗೆ ಹಾಕಿಬಿಡ್ತೀವಿ. ಕಟ್ ಮಾಡಿ ತೆಗೆದು ಈ ಥರ ಕಾಯಿ ತಟ್ಟು ಹೊರಗೆ ತೆಗಿತೀರಿ. ಅಂದ್ರೆ ಅದರಿಂದ ಮತ್ತೆ ನೆಕ್ಸ್ಟ್ ವೈರಸ್ ಹರಡ್ತದ. ಇದು ಮತ್ತೆ ಪಡ್ತುಂಬ ಹಬ್ತೈತ್ರಿ. ಇದನ್ನ ತೆಗೆದು ಮತ್ತೆ ಸ್ಪ್ರೇ ಕೊಡ್ಬೇಕ್ರಿ ಅದಕ್ಕೆ ಆಗ್ಲಾರ್ದಂಗ. ಈ ಥರ ಅಂದ್ರೆ ಮೇಂಟೆನೆನ್ಸ್ ಭಾಳ ಐತೆ ಅಂದಂಗ ಸರ್? ಭಾಳ ಐತೆ ಸರ್. ಪ್ರತಿ ಗಿಡನೂ ನಾವು ಕೈ ಆಡಿಸ್ಕೊತಾನೆ ಇರ್ಬೇಕ್ರಿ. ಕಣ್ಣ ತಪ್ತು ಅದು ಹೋಯ್ತ್ರಿ ಅಲ್ಲಿ. ಓಕೆ ಸರ್. ಅಣ್ಣ ರೀ, ನಿಮ್ಮ ಹೆಸರು ಏನು ರೀ? ನಮ್ಮ ಹೆಸರು ಸತೀಶ್ ಅಂತ ರೀ. ಸತೀಶ್ ರೀ. ನಿಮ್ದು ಯಾವ ರೀ? ನಮ್ದು ಕಿಶೋರ್ ಅಂತ. ಕಿಶೋರ್ ರೀ. ಹಾಂ. ನೀವು ಇಲ್ಲಿ ಮಾಲಕರ ಕಡೆ ಏನು ಕೆಲ್ಸಕ್ಕೆ ಬರ್ತೀರೇನ್ರಿ? ಇಲ್ಲ, ಡೈಲಿ ಕೆಲ್ಸಕ್ಕೆ ಬರ್ತೀವಿ ರೀ. ಈಗ ಏನು ಮಾಡತ್ತಾರೆ ಸರ್ ಕೆಲಸ ಇದ್ರೊಳಗೆ? ಈಗ ಅಂದ್ರೆ ಒಂದು ಸ್ವಲ್ಪ ಕೆಟ್ಟು ಕಾಯಿ ರೀ, ಒಂದು ಸ್ವಲ್ಪ ಗಿಡ ಜೋತ್ ಬಿದ್ದು ಕೆಳಗ್ರಿ ಮ್ಯಾಗ ಕಟ್ಟೋದ್ರಿ, ಒಂದು ಸ್ವಲ್ಪ ಅವ್ನ ಇದನ್ನ ಇದ್ರ ಬಿದ್ದು ಹಸನ ಮಾಡೋದ್ರಿ. ಇದನ್ನ ಕೆಲಸ ಮಾಡ್ತೀರಿ. ಈಗ ನೀವು ಅದನ್ನ ಕಾಯಿಗೆ ಏನಾದ್ರು ವೈರಸ್ ಹತ್ತಿ ಆಗಿರ್ತಾವ ಅಂತಾರಲ್ಲ? ಹಾಂ ಸರ್. ಆ ರೀತಿ ಕಾಯಿಗಳನ್ನೆಲ್ಲ ನೀವು ಕ್ಲೀನ್ ಮಾಡ್ಕೊತೀರಿ? ಹಾಂ, ಆ ರೀತಿ ಕಾಯಿನ ವೈರಸ್ ಬಂದನ ಎಲ್ಲ ಕೆಳಗೆ ಹರಿದ ಒಂದು ಕಡೆ ಹಾಕ್ತೀರಿ ಸರ್. ಆಮೇಲೆ ಇವನ್ನೆಲ್ಲ ಮ್ಯಾಗ ಕಟ್ಕೊತೀರಿ? ಹಾಂ, ಗಿಡಗಳು ಅಷ್ಟು ಜೋತ್ ಬಿದ್ದು ಮ್ಯಾಲೆ ಕಟ್ತೀರಿ. ಆಮೇಲೆ ನೀವು ಸ್ಪ್ರೇ ಹತ್ತಿ ನೀವು ಮಾಡ್ತೀರಾ? ಹಾಂ, ಸ್ಪ್ರೇ ಐತಿ ಒಂದು ಸರ್ ಗಾಡಿಯಲ್ಲೇ ಮಾಡ್ತೀರಿ ಸರ್. ನಿಮ್ಗೆ ಹೆಂಗೆ ರೀ ಮಾಲಕ್ರ ಹೆಂಗೆ ಪಾಡ್ದಾರೆ? ಹಾಂ, ಚಲೋ ಅದ ರೀ. ಕರೆಕ್ಟಾಗಿ ನಿಮ್ದು ಪೇಮೆಂಟ್ ಆಗಲಿ ಎಲ್ಲ ಕೆಲಸ ಕರೆಕ್ಟ್ ಕೊಡ್ತಾರೆ? ಹಾಂ, ಎಲ್ಲ ಕರೆಕ್ಟ್ ಕೆಲಸ ಕೊಡ್ತಾರೆ. ಪೇಮೆಂಟ್ ಸರ್ ಕ್ಲಿಯರ್ ಇರ್ತದೆ. ಓಕೆ ಸರ್. ಓಕೆ. ಅಂದ್ರೆ ನೀವು ಈಗ ದಾಳಂಬರಿ ಒಳಗೆ ಕೆಲಸ ಮಾಡಕತ್ತಿ ಈಗ ಎಷ್ಟು ವರ್ಷ ಆತ್ರಿ ನೀವು ಅಂದಾಜಾಗಿ? ಒಂದು ಅಂದಾಜು ಒಂದು 5 ವರ್ಷದಿಂದ 6 ವರ್ಷ ಆತ್ರಿ ಸರ್. ನೀವು ಇದ್ರೊಳಗೆ ಕೆಲಸ ಮಾಡ್ತೀರಿ? ಹಾಂ, ಇಲ್ಲೇ ಕೆಲ್ಸಕ್ಕೆ ಬರ್ತೀರಿ ಡೈಲಿ.
ಸರ್ ಇದು ಏನು ಹಾಕಾಕತ್ತೀರಿ ಇದಕ್ಕೆ? ಸರ್ ಇದು ವೀಡ್ ಮ್ಯಾಟ್ ರೀ. ವೀಡ್ ಮ್ಯಾಟ್ ಅಂತ ಸರ್? ಹಾಂ ವೀಡ್ ಮ್ಯಾಟ್ ನಾವು ನಮಗೆ ಮಡ್ಡಿದ ಸಂಬಂಧ ಗಳೆ ಹಂಗಿಲ್ರಿ ಇವು. ಹಾಂ ಸರ್. ಕಸ ತೆಗ್ಸೋದು ಹೆಚ್ಚಾಗತೈತಿ ರೀ. ಕಸ ತೆಗ್ಸೋದು ಬಿಟ್ಟು ಈಗ 4-5 ದಿನ ಮಳೆ ಐತಿ ಅಂದ್ರೆ ರೀ ಹ್ಞೂ ರೀ. ಇಷ್ಟು ಎತ್ತರ ಆಗಿಬಿಡ್ತೈತಿ ರೀ ಇದು. ಹಾಂ ಹಾಂ. ಇದು ಎತ್ತರ ಆಗೋದ್ರಿಂದ ಗಿಡಕ್ಕೆ ರೋಗ ಹೆಚ್ಚಾಕದ್ರಿ. ಗಿಡಗಳಿಗೆ ರೋಗ ಜಾಸ್ತಿ ಬರ್ತದೆ. ಹಾಂ ರೀ. ಕಸ ಕೆಳಗೆ ಕಸ ಇತ್ತಂದ್ರೆ ಗಿಡಕ್ಕೆ ರೋಗ ಹೆಚ್ಚಾಕತ್ರಿ. ಹಾಂ ಹಾಂ. ಇದನ್ನ ಹಾಕೊಳ್ಳೋದ್ರಿಂದ ಹ್ಞೂ ಸರ್. ನಮ್ಗೆ ಕಳೆ ಬರಂಗಿಲ್ಲ ರೀ. ಹಾಂ ಬಾದಾಗಿನ ಕಸಾನು ಕಸ ಏನು ಬರಂಗಿಲ್ಲ ರೀ. ನಂತರ ಏನಾಕತ್ರಿ ಆ ಕಸದಿಂದ ಬರುವಂತ ರೋಗ ಕಡಿಮೆ ಆಕತ್ರಿ. ರೋಗವು ಕಡಿಮೆ ಆಕತ್ರಿ. ಅದನ್ನ ಮಾಡ್ಕೊಳ್ಳೋದ್ರಿಂದ ಇದನ್ನ ತರೋದ್ರಿ. ಹಾಂ ಹಾಂ ಹಾಂ. ಇದು ವೀಡ್ ಮ್ಯಾಟ್ ಅಂದ್ರಲ್ಲ? ವೀಡ್ ಮ್ಯಾಟ್ ರೀ. ಹಾಂ ಹಾಂ. ಈಗ ನೀವು 4 ಎಕರೆಗೂ ಕಂಟಿನ್ಯೂ ಹಾಕೊಂಡ್ಬಿಡ್ತೀರಿ? 4 ಎಕರೆ ಹಾಕಿಬಿಡ್ತೀವಿ ಈಗ. ಅಷ್ಟು ಇದು ಈಗ ಆ್ಯಕ್ಚುಲಿ ಇದನ್ನ ಈಗ ತಿಂಗಳಿಂದ ಹಾಕ್ಬೇಕಾಗಿತ್ತು ರೀ. ಆಗ ಆರ್ಡರ್ ಕೊಟ್ಟವ್ರು ಅವ್ರು ಹಿಂದೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ನಮಗೆ ಲೇಟ್ ಮಾಡಿ ಇಷ್ಟು ರೋಗ ಬತ್ರಿ ಇದು. ಓಕೆ ಸರ್. ಇಲ್ಲಿ ನಾವು ಕರೆಕ್ಟಾಗಿ ಮಳೆ ಸೀಸನ್ ಚಾಲೂ ಹೋಗೋಕೆ ಆರ್ಡರ್ ಕೊಟ್ಟಿದ್ದೀವಿ ರೀ. ಕೊಟ್ಟವ್ರು ಅವ್ರು ಬಂದಿಲ್ರಿ ಬರ್ತೈತ್ರಿ ನೀವು ಹೇಳಿ ಸೈಜ್ ಇಲ್ರಿ ಅಂತೇಳಿ ಇಲ್ಲಿಗೆ ತಂದು ಇದು ಮಾಡಿದ್ರಿ ಅವ್ರು. ಈಗ ಸದ್ ಏನೈತಿ ಈಗ ಹಾಕಾಕತ್ತೀವಿ ರೀ. ಇನ್ನು 2 ದಿನದಾಗ ಇದನ್ನ ಕಂಪ್ಲೀಟ್ ಹಾಕೊಂಡು ಕುಲ್ಲ ಮಾಡ್ರಿ. ಇದು ಬಡ್ಡೆಗೆಲ್ಲ ಇದು ಏನಿರ್ತದಲ್ಲ ಕಸ ಕೆಳಗಿನ ಕೆಳಗೆ ಅಲ್ಲೇ ಕೊಳತ್ ಹೋಗ್ಬಿಡ್ತೈತೆ ರೀ ಮನೆಗೆ. ಅಂದ್ರೆ ಇದನ್ನ ಹಾಕೋದ್ರಿಂದನೂ ಒಂದು ರೋಗಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು ಅಂತ? ಹಾಂ ರೀ. ನಮ್ಗೆಲ್ಲ ರೋಗಗಳನ್ನ ಕಂಟ್ರೋಲ್ ಆಕತ್ರಿ. ಓಕೆ ಸರ್. ಓಕೆ ಸರ್. ಇವು ಕಸ ತೆಗಿಯೋ ಆಳುಗಳು ಕಡಿಮೆ ಆಕತ್ರಿ. ಇದಕ್ಕೆ ಏನು ಹಚ್ಚಿರಿ ಗಿಡಕ್ಕೆ? ಕೆಂಪು ಕಲರ್ ಐತಲ್ಲ ಏನ್ರಿ ಇದು? ಸರ್ ಇದು ರೆಡ್ ಕಾವ್ ಪೇಸ್ಟ್ ಅಂತೇಳಿ ಬರ್ತೈತ್ರಿ ಇದು. ರೆಡ್ ಕಾಪ್ ಪೇಸ್ಟ್ ರೀ? ಹಾಂ ರೀ. ಇದನ್ನ ಎದಕ್ಕೆ ಹಚ್ಚಿರಿ ಸರ್? ಇದನ್ನ ಬರೋದ್ರಿಂದ ಇವು ಸಕ್ಕಿ ಒಳಗೆ ಏನಾರ ನಮ್ಗೆ ಸಂಧಿ ಒಳಗೆ ಹಾಂ ಸರ್ ಲೈಟ್ ಬರೋ ಚಾನ್ಸಸ್ ಇರ್ತೈತೆ ರೀ. ಹಾಂ ಸರ್. ಅವು ಕಂಟ್ರೋಲ್ ಆಕತ್ರಿ. ಹೊಳೆ ಪಿನ್ ಹೋಲ್ ಬೋರೋರ ಹಾಂ ಸರ್. ಹೋಲ್ ಬೋರೋರ್ ಅಂತ ತಕ್ಷಣ ಒಂದು ಹುಳ ಬೋರ್ ಮಾಡತೈತ್ರಿ ಗಿಡ. ಹಾಂ ಸರ್. ಅದನ್ನ ಕಡ್ದು ಅದ್ರ ಒಳಗೆ ಹೋಗಿ ಕಾಂಡ ಮೇಯೋದ್ರಿಂದ ಗಿಡ ಒಣಗ್ತೈತ್ರಿ. ಓಕೆ. ಅದು ಆಗಬಾರ್ದು ಅಂತ ತಕ್ಷಣ ಇದನ್ನ ಮಳೆಗಾಲಕ್ಕಿಂತ ಪೂರ್ವದೊಳಗೆ ಇದನ್ನ ಹಚ್ಕೊಂಡ್ಬಿಡ್ತೀವಿ. ಅಂದ್ರೆ ಇದು ಹಚ್ಕೊಳ್ಳೋದ್ರಿಂದ ರೋಗ ಬಾಧೆಗಳು ಕಡಿಮೆ ಕಡಿಮೆ ಆಕಾವ್ರಿ ಇದಕ್ಕೆ. ಇದು ಇದನ್ನ ಯಾವ ಟೈಮಿಗೆ ಹಚ್ಕೋತೀರಿ ಸರ್? ಮಳೆಗಾಲಕ್ಕಿಂತ ಮಳೆಗಾಲ ಸ್ಟಾರ್ಟ್ ಆಗೋತ್ತಿಗೆ ಹಚ್ಕೊಂಡ್ಬಿಡ್ತೀರಿ ಸರ್. ಚಟ್ನಿ ಮಾಡಿಸಿ ಹಾಂ ಸರ್. ಏನೈತೆ ಎಲ್ಲಿ ಹೊಡಿದಿರ್ತೀವಲ್ರಿ ಆಗ ಹಚ್ಕೊಂಡ್ಬಿಡುದ್ರಿ. ನಾವು ಹೊಸ ಕಾಯಿ ಹಿಡಿಯುವಾಗ ಪ್ರತಿ ಸಾರಿ ಒಮ್ಮೆ ಹಚ್ಬೇಕ್ರಿ ಇದು. ಹಚ್ಚಬೇಕು ಸರ್. ಹಾಂ. ಈಗ ಸರ್ ಈಗ ಇದು ಹೂ ಬಿಟ್ಟಾಗಿಂದ ಇಲ್ಲಿವರೆಗೂ ಇದು ಎಷ್ಟು ದಿವಸದ ಕಾಯಿ ಸರ್ ಇದು? 4 ತಿಂಗಳು ಐತ್ರಿ. 4 ತಿಂಗಳು ಐತೆ ಸರ್. ಹಾಂ. ಅಂದ್ರೆ ಈಗ ನಾವು ಕಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತಗೋತೀರಿ ಅಂದ್ರೆ ಸರ್ ಇದಕ್ಕೆ? ಅದ 30 ರಿಂದ 40 ದಿನ ಬೇಕು. ಇನ್ನು 30 ರಿಂದ 40 ದಿನ ಕಾಯಿ ಕಟಿಂಗ್ ಸ್ಟಾರ್ಟ್ ಆಗತ್ತೆ ರೀ. ಓಕೆ ಸರ್. ಒಳ್ಳೆ ರೀತಿ ಕಾಯಿ ಬಂದ ಸರ್ ನಿಮ್ದು? ಏನು ಪ್ರಯತ್ನ ಹಂಗೈತ್ರಿ ಅದ್ರ ಹಿಂದಿಂದ. ಓಕೆ ಸರ್. ಅಣ್ಣ ನಿಮ್ಮ ಹೆಸರು ಏನು ರೀ? ನಮ್ಮ ಹೆಸರು ಕುಮಾರ್ ರೀ. ಕುಮಾರ್ ರೀ? ಹ್ಞೂ ರೀ. ನೀವು ಇಲ್ಲಿ ಕೆಲಸ ಮಾಡಕತ್ತಿ ಎಷ್ಟು ವರ್ಷ ಆತ್ರಿ ಈಗ? 5-6 ವರ್ಷ ಆತ್ರಿ. 5-6 ವರ್ಷ ಆತನ್ರಿ? ಹ್ಞೂ ರೀ. ಹಾಂ ಹಾಂ ಹಾಂ. ಈಗ ಇಲ್ಲೇ ಕೆಲಸ ಮಾಡ್ತೀರಿ ನೀವು? ಹ್ಞೂ ರೀ, ಇಲ್ಲೇ ಕೆಲಸ ಮಾಡ್ತೀವಿ. ಈಗ ಬೆಳಗ್ಗೆಯಿಂದ ನೀವು ಏನೇನು ಕೆಲಸ ಮಾಡ್ತೀರಿ ಸರ್ ಇಲ್ಲಿ ತೋಟದಾಗ? ಇಲ್ಲಿ ರೀ ಕಾಯಿ ಕಟ್ಟುದ್ರಿ, ಕಾಯಿ ಇದನ್ನ ಮ್ಯಾಟ್ ಹಾಸುದ್ರಿ, ಹಾಂ, ಅಲ್ಲಿ ನೀರು ಬಿಡುದ್ರಿ, ಹಾಂ, ಚಟ್ನಿ ಮಾಡುದ್ರಿ, ಹಾಂ ಹಾಂ ಮಾಡ್ತೀವ್ರಿ. ಎಲ್ಲ ಕೆಲಸನೂ ಮಾಡ್ಕೋತೀರಿ? ಎಲ್ಲ ಮಾಡ್ತೀವಿ. ಹಾಂ. ಈಗ ಇದನ್ನ ಹಾಕೋದ್ರಿಂದ ಏನು ಉಪಯೋಗ ಐತೆ ಸರ್? ಈಗ ಅಂದ್ರೆ ಇದು ಕಸ ಭಾಳ ಆಗೈತ್ರಿ ಸರ್, ಮಳೆ ಆಗಿರಿ. ಹಾಂ ರೀ. ಇದನ್ನ ಹಾಕಿದ್ವಿ ಅಂದ್ರೆ ಕಸ ಆಗೋದಿಲ್ರಿ, ರೋಗ ಬರೋದ್ರಿ. ರೋಗ ಬರಂಗಿಲ್ಲ, ಅದ್ರ ಸಂಬಂಧ ಹಾಕಾಕೈತಿ? ಹ್ಞೂ ರೀ, ಅದ್ರ ಸಂಬಂಧ ಪ್ರತಿ ವರ್ಷನೂ ಹಾಕ್ತೀರ? ಹ್ಞೂ ರೀ, ಪ್ರತಿ ವರ್ಷ ಹಾಕ್ತೀವಿ. ಕೆಲಸ ಭಾಳ ಐತೇನ್ರಿ ಇದ್ರದ್ದು? ಹ್ಞೂ ರೀ, ಭಾಳ ಐತ್ರಿ ಕೆಲಸ ರೀ. ಓಕೆ.